ಚಿಕ್ಕಬಳ್ಳಾಪುರ ತಾಲೂಕಿನ ಪೂಜನಹಳ್ಳಿ ಗ್ರಾಮದ 65 ವರ್ಷದ ನರಸಿಂಹ ಭಟ್ಟಾಚಾರಿ ಎಂಬುವರು ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರಿ ಕೆಲಸ ಮಾಡಿಕೊಂಡು ಸೆಟಲ್ ಆಗಿದ್ರು. ಆದ್ರೆ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿದ್ದ ನರಸಿಂಹ ಭಟ್ಟಾಚಾರಿಗೆ ಹೆಂಡತಿ ಮಕ್ಕಳಿಲ್ಲದೆ ಒಬ್ಬಂಟಿಯಾಗಿದ್ರು. ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಪೂಜನಹಳ್ಳಿ ಗ್ರಾಮದ ಬಳಿ ಕೋಟಿ ಬೆಲೆ ಬಾಳುವ ಆಸ್ತಿ ಇದ್ದು, ಅಲ್ಲಿ ವಯೋವೃದ್ಧರು ತಮ್ಮ ಜೀವನ ಸಾಗಿಸಲು ನಿರ್ಣಯಿಸಿ ಬೆಂಗಳೂರಿನಿಂದ ಬಂದು ಒಬ್ಬಂಟಿಯಾಗಿ ತೋಟದ ಮನೆಯಲ್ಲಿ ವಾಸವಾಗಿದ್ರು. ಇನ್ನು ಪ್ರತಿನಿತ್ಯ ಪೂಜನಹಳ್ಳಿ ಗ್ರಾಮದ ತೋಟದ ಮನೆಯಿಂದ ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಚಿಕ್ಕಬಳ್ಳಾಪುರಕ್ಕೆ ಊಟ ಉಪಚಾರ ಮಾಡಿಕೊಂಡು ಮತ್ತದೇ ರೈಲ್ವೆ ಹಳಿಗಳ ಮೇಲೆ ವಾಪಸ್ ಹೋಗ್ತಾ ಇದ್ರು. ಎಂದಿನಂತೆ ರೈಲ್ವೆ ಹಳಿಗಳ ಮೇಲೆ ವಾಪಸ್ ಹೋಗ್ತಾ ಇದ್ದ ನರಸಿಂಹ ಭಟ್ಟಾಚಾರಿ ಹಿಂದೆಯಿಂದ ಬಂದ ರೈಲನ್ನು ಗಮನಿಸದೆ ರೈಲ್ವೆ ಹಳಿಗಳ ಮೇಲೆಯೇ ನಿಂತು ಬಿಟ್ಟಿದ್ದಾರೆ. ಇನ್ನು ವೇಗವಾಗಿ ಬಂದ ರೈಲಿಗೆ ಸಿಲುಕಿ ತಲೆಗೆ ಗಂಭೀರ ಗಾಯವಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಮಧ್ಯಾಹ್ನ ನಡೆದ ಅಪಘಾತದಲ್ಲಿ ಕೋಟಿ ಆಸ್ತಿಯ ಒಡೆಯ ನರಸಿಂಹ ಭಟ್ಟಾಚಾರಿ ಅವರು ಜೀವ ಬಿಟ್ಟಿದ್ದು, ಸ್ಥಳಕ್ಕೆ ರೈಲ್ವೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶರಣ ಟ್ರೈನ್ ಕೂಪನ್ ಇದ್ದು ಅಣತ್ತೂರು ಸೆಂಟ್ರು ತೋಟಗಳ ಹತ್ರ ಅವ್ರು ಇರೋದು. ತೋಟಗಳಲ್ಲೇ ಮನೆ ಕಟ್ಕೊಂಡಿರೋದು. ನರಸಿಂಹ ಭಟ್ಟಾಚಾರ್ಯ ಅಂತ ಅವ್ರ ಹೆಸರು. ಅದನ್ನ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದ ಸುಮಾರು ವರ್ಷಗಳಿಂದ. ಅದು ಏಜ್ ಆದಮೇಲೆ ರಿಟೈರ್ಡ್ ಆಗೋದ್ಮೇಲೆ ಮನೆಗೆ ಬಂದು ಇಲ್ಲೇ ಇದ್ದಾರೆ ತೋಟದ ಮನೆಯಲ್ಲಿ. ಅವರು ಇವ್ರ ಅಣ್ಣಂದ್ರೆಲ್ಲರೂ ಬೆಂಗಳೂರಲ್ಲೇ ಇದ್ದಾವೆ. ಇದನ್ನೊಬ್ಬನೇ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ಕೊಂಡು ಊಟ ತಿಂದ್ಕೊಂಡು ಇಲ್ಲೇ ಇರ್ತಿದ್ದ. ಏನೋ ಆಕಸ್ಮಿಕವಾಗಿ ಏನೋ ರೈಲ್ವೆ ಟ್ರ್ಯಾಕ್ ದಾಟುವಾಗ ಏನೋ ರೈಲ್ಗೆ ಆಕಸ್ಮಿಕವಾಗಿ ಹೋಗಿ ಡೆತ್ತಾಗಿದ್ದಾರೆ. ಎಲ್ಲಿ ಅವ್ರ ಮನೆಯಲ್ಲಿ ಬರುತ್ತೆ ರೈಲ್ವೆ ಟ್ರ್ಯಾಕ್? ಮನೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಅವ್ರ ತೋಟ ಇರೋದು. ತೋಟದ ಮನೆಯಲ್ಲಿ ಎಷ್ಟೊತ್ತಲ್ಲಿ ಆಗಿರ್ಬೋದು? 1 ಗಂಟೆಯಲ್ಲಿ ಆಗಿರೋದು. ಯಾರೂ ನೋಡ್ಕೊಂಡಿಲ್ಲ. 1 ಗಂಟೆಲಿ ಒಂದು ಟ್ರೈನು ಆಯಿತು. ಆ ಟ್ರೈನ್ದು ಆಗಿದೆ. ಆಮೇಲೆ ಈಗ ಯಾರೋ ಟ್ರೈನ್ ಟ್ರ್ಯಾಕ್ ದಾಟುವಾಗ ನೋಡ್ಬಿಟ್ಟು ಈಗ ನಮಗೆಲ್ಲ ತಿಳಿಸಿ ನಾವೆಲ್ಲ ಬಂದ್ವಿ. ಇವರೊಬ್ಬರೇನಾ ಇರೋದು? ಇಲ್ಲ, ಇವ್ರ ಅಣ್ಣಂದ್ರು ಇದ್ದಾರೆ ಇನ್ನೊಂದು. ಅಲ್ಲ, ಇಲ್ಲೇ ಒಬ್ಬರೇ ಇದ್ದಿದ್ದು? ಒಬ್ಬನೇ ಇದ್ದಿದ್ದು. ಹಾಂ. ಏನು ಯಾವಾಗ ಹಿಂಗೆ ಓಡಾಡ್ತಿದ್ರೆ ಏನು? ಯಾವಾಗ ಇಲ್ಲ, ಏನು ಆಕಸ್ಮಿಕವಾಗಿ ಬಂದಿದ್ದಾನೆ. ಅಲ್ಲಪ್ಪ, ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮನೆಗೆ ಓಡಾಡ್ಕೊತಿದ್ರಾ? ಚಿಕ್ಕಬಳ್ಳಾಪುರಕ್ಕೆ ಅಂದರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದಿದ್ದು ಅಷ್ಟೇ. ಏನು ಹೆಸರು ಅವ್ರದ್ದು? ನರಸಿಂಹ ಭಟ್ಟಾಚಾರ್ಯ. ಎಷ್ಟು ವಯಸ್ಸು ಅಂದಾಜು? ಒಂದು 60 ವರ್ಷ ಆಗಿದೆ. ಮಕ್ಕಳು ಏನಿಲ್ಲ. ಹೆಂಡತಿ ಡೆತ್ ಆಗಿದ್ರು. ಹೆಂಡತಿದಾದ್ಮೇಲೆ ಒಬ್ಬನೇ ಉಳ್ಕೊಳ್ತಿದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಿ ಅಂತ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.